ಮಹಾಗಣಾಧಿಪತಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 23. ಶ್ರೀಗ ಸಜ್ಜನರ ಹಿಂದೆ ಅಪರಾಧ. ನಮಸ್ತೆ ಬ್ರಹ್ಮವಂದ್ಯಾಯ ರುದ್ರಪೂಜ್ಯಾಯ ಭೂತಿನೇ ಜನ್ಮಾದಿರಹಿತಾಯಾಶೋ ಕರ್ಮಬಂಧ ವಿಮೋಚಿನೇ. ಶ್ರುತದೇವ ಮಹರ್ಷಿಗಳು ಶ್ರುತಕೀರ್ತಿಗೆ ವೈಶಾಖ ಮಹಾತ್ಮೆಯ ಮುಂದಿನ ಭಾಗವನ್ನು ತಿಳಿಸುತ್ತಾರೆ. ಶಂಖಬ್ರಾಹ್ಮಣನು ತನ್ನೆದುರು ನಿಂತ ಮನುಷ್ಯನನ್ನು, ನೀನ್ಯಾರು, ನಿನಗೆ ಸರ್ಪ ಜನ್ಮ ಬಂದ ಕಾರಣವೇನೆಂದು ಕೇಳಿದನು. ಆ ಮನುಷ್ಯನು ಋಷಿಗೆ ನಮಸ್ಕರಿಸಿ ತನ್ನ ಪೂರ್ವ ವೃತ್ತಾಂತವನ್ನು ತಿಳಿಸಿದನು. ಹಿಂದೆ ಆತನು ರೋಚನ ಎಂಬ ಹೆಸರಿನ ಋಷಿಪುತ್ರನಾಗಿದ್ದನು. ಕುಸೀದ ಮುನಿಯ ಮಗನಾದ ಅವನು ಸದಾ ವ್ಯರ್ಥವಾಗಿ ಕಾಲ ಕಳೆಯುತ್ತಾ ಕೇವಲ ಆಹಾರ ಪಾನೀಯಗಳಲ್ಲಿ ಆಸಕ್ತನಾಗಿ ಕರ್ಮಗಳನ್ನು ಮರೆತಿದ್ದನು. ತಂದೆಯ ಬಲಾತ್ಕಾರದಿಂದಲೋ ಜನಾಪವಾದಕ್ಕೆ ಹೆದರಿಯೋ ಯಾವಾಗಲಾದರೂ ಒಮ್ಮೆ ತನ್ನ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಅವನು ಮಾಡುತ್ತಿದ್ದನು. ಹೀಗಿರಲು ಒಂದು ಬಾರಿ ಆ ಊರಿಗೆ ಜಯಂತನೆಂಬ ವಿದ್ವಾಂಸನಾದ ಬ್ರಾಹ್ಮಣನು ಆಗಮಿಸಿ ಭಾಗವತ ಧರ್ಮವನ್ನು ಜನರಿಗೆ ಉಪದೇಶಿಸಿ ವೈಶಾಖ ಮಾಸ ಬಂದಾಗ ಆ ಮಾಸದ ಕರ್ತವ್ಯಗಳನ್ನು ತಿಳಿಸಿದನು. ಹೀಗಿರಲು ಒಮ್ಮೆ ರೋಚನನು ಕುತೂಹಲಿಯಾಗಿ ಆ ಬ್ರಾಹ್ಮಣನ ಪ್ರವಚನ ಕೇಳಿದನು. ಕಥಾಶ್ರವಣದಲ್ಲಿ ವಿನೋದ ಮಾಡುತ್ತಾ ತಾಂಬೂಲ ಸವಿಯುತ್ತಾ ಜಯಂತನಿಗೆ ನಮಸ್ಕರಿಸದೆ ತಿರಸ್ಕಾರ ಭಾವನೆಯಿಂದ ಕಾಲ ಕಳೆದನು. ಕೆಲವೇ ದಿನಗಳಲ್ಲಿ ಭಾಗವತ ಅಪಚಾರದ ಫಲವಾಗಿ ಅವನಿಗೆ ಸನ್ನಿಪಾತ ಜ್ವರವು ಬಂದಿತು. ಇದರಿಂದ ಅವನು ಸಾವನ್ನಪ್ಪಿದನು. ಯಮದೂತರು ಅವನನ್ನು ನರಕಲೋಕಕ್ಕೆ ಸೆಳೆದೊಯ್ದರು. ನಂತರ ಹಲವಾರು ಜನ್ಮಗಳ ನಂತರ ಹಾವಿನ ಜನ್ಮ ಬಂದು ಈ ಮರದಲ್ಲಿ ಕ್ರೂರ ಸರ್ಪವಾಗಿ ವಾಸಿಸುತ್ತಿದ್ದೇನೆ. ಹಿಂದಿನ ಪಾಪಗಳಿಂದ ಆಹಾರವಿಲ್ಲದೆ ವರ್ಷಗಳೇ ಕಳೆದವು. ದೈವ ಯೋಗದಿಂದ ವೈಶಾಖ ಮಾಸ ಮಹಿಮೆ ಕೇಳಿದ ಫಲದಿಂದ ಶಾಪ ವಿಮೋಚನೆಯಾಗಿತ್ತು. ಮನುಷ್ಯ ದೇಹ ಮತ್ತೆ ಬಂದಿತು. ಹೀಗೆ ತನ್ನ ವಿವರಗಳನ್ನು ತಿಳಿಸಿದ ಆ ಪುರುಷನು ಶಂಖಬ್ರಾಹ್ಮಣನಿಗೆ ಭಾಗವತ ಧರ್ಮಗಳನ್ನು ಉಪದೇಶಿಸುವಂತೆ ಪ್ರಾರ್ಥಿಸಿದನು. ತನ್ನಿಂದ ಎಂದು ಭಾಗವತ ಅಪಚಾರವಾಗದಿರಲಿ, ಸತ್ಸಂಗ ದೊರೆಯಲಿ ಎಂದು ಪ್ರಾರ್ಥಿಸಿದನು. ಶಂಖಬ್ರಾಹ್ಮಣನು ಅವನ ಮೇಲಿನ ಕೃಪೆಯಿಂದ ತನ್ನ ಕೈಗಳಿಂದ ಸ್ಪರ್ಶಿಸಿದನು. ಅವನ ಪಾಪಗಳು ನಾಶವಾಗಿ ದಿವ್ಯ ರೂಪಧಾರಿಯಾದನು. ಮುಂದೆ ನೀನು ದರ್ಶಾನ್ಯ ದೇಶದಲ್ಲಿ ಬ್ರಾಹ್ಮಣ ಜನ್ಮ ತಾಳುವೆ. ಆಗ ಸಕಲ ಭಾಗವತ ಧರ್ಮಗಳ ಆಚರಣೆಯಿಂದ ಪರಿಶುದ್ಧ ಕರ್ಮಗಳನ್ನು ಮಾಡುವೆ. ನಂತರ ನಿನಗೆ ಮೋಕ್ಷವು ದೊರೆಯುತ್ತದೆ ಎಂದು ಶಂಖಬ್ರಾಹ್ಮಣನು ಆಶೀರ್ವದಿಸಿದನು. ಆ ಪುರುಷ ಶಂಖಬ್ರಾಹ್ಮಣನಿಂದ ಉಪದೇಶ ಹೊಂದಿ ಧಾರ್ಮಿಕವಾಗಿ ಅವನ ಆಜ್ಞೆಯಂತೆ ನಡೆದುಕೊಂಡು ದೇಹತ್ಯಾಗ ಮಾಡಿ ದೇವಲೋಕಕ್ಕೆ ತೆರಳಿದನು ಎಂಬಲ್ಲಿಗೆ ವೈಶಾಖ ಮಾಸ ಮಹಾತ್ಮೆಯ 23ನೇ ಅಧ್ಯಾಯ ಸಂಪೂರ್ಣವಾಯಿತು. ನಾಳೆ ವೈಶಾಖ ಪುರಾಣದಿಂದ ಅಧ್ಯಾಯ 24 ಶ್ರೀರಾಮ ಮಂತ್ರ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ. ನಾರಾಯಣಂ ಗುರುಂ ಸೇವ್ಯಂ ಶ್ರೀಹರಿಂ ವಿಭುಮಚ್ಯುತಂ ವೇದವಂದ್ಯಂ ರಮೇಶಂ ತಂ ವಂದೇಹಂ ಮಧುಸೂದನಂ.